ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದಲ್ಲಿ ಸಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಕೆ.ಎಂ. ಬಾರಿ ಹಾಗೂ ಹಿರಿಯ ಪತ್ರಕರ್ತರಾದ ರಾಜೇಂದ್ರ ಪ್ರಸಾದ್ ಮತ್ತು ಅನಿಲ್ ಸಲ್ಗರ್, ಆಕಾಶ್ ಪೋಲ್ಕಪಳ್ಳಿ, ಜಿಹಾಉಲ್ ರೆಹಾನಾ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಕಾಂತ್ ಫಾಸ್ಟರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕುರಿತು ಹಿರಿಯ ಪತ್ರಕರ್ತರಾದ ರಾಜೇಂದ್ರ ಪ್ರಸಾದ್ ಮಾತನಾಡಿ, ಈ ಒಂದು ಟ್ರಸ್ಟ್ನ 100 ಬಡ ವಿದ್ಯಾರ್ಥಿಗಳಿಗೆ ಪೆನ್ನು, ಕಾಫಿ ವಿತರಣೆ ಮಾಡಿದ್ದು ಸಂತೋಷ ಸಂಗತಿ. ಇಂತಹ ಒಂದು ಪ್ರವೃತ್ತಿ ಬಡ ಮಕ್ಕಳನ್ನು ಓದಿಸಲು ಸಹಾಯವಾಗುತ್ತೆ ಮತ್ತು ಸಂಸ್ಥೆಗೆ ನಮ್ಮಿಂದ ಯಾವುದೇ ಸಹಾಯವಾದರೂ ತನುಮಾನ ಧನದಿಂದ ಸಹಾಯ ಮಾಡುತ್ತಾ ಎಂದು ಹೇಳಿದರು. ನಂತರ ಸುನೀಲ್ ಸಲ್ಗರ್ ಮಾತನಾಡಿ, ಒಂದು ಟ್ರಸ್ಟ್ ನಡೆಸಬೇಕಾದರೆ ಬಹಳಷ್ಟು ಕಷ್ಟಕರವಾಗುತ್ತದೆ. ಅದಕ್ಕೆ ಧನ ಸಹಾಯ ಹಾಗೂ ಸಾರ್ವಜನಿಕರ ಸಹಕಾರ ತುಂಬ ಅವಶ್ಯಕವಾಗಿದೆ. ಆದರೆ ಚಂದ್ರಕಾಂತ್ ಅವರು ಬಡ ಮಕ್ಕಳಿಗಾಗಿ ಸಾರಾ ಚಾರಿಟೇಬಲ್ ಟ್ರಸ್ಟ್ನಿಂದ ಬಡ ಮಕ್ಕಳಿಗೆ ಓದಿಸುವುದು ಮತ್ತು ಪೆನ್ನು, ಪುಸ್ತಕ ವಿತರಣೆ ಮಾಡುವುದು ಸಂತೋಷದ ವಿಷಯ. ಹಾಗೆ ನನ್ನಿಂದ ನಿಮಗೆ ಯಾವುದೇ ಸಹಾಯವಾದರೂ ಬಡ ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಕೆ.ಎಂ. ಬಾರಿ ಮಾತನಾಡಿ, ಬಡ ಮಕ್ಕಳನ್ನು ಈ ರೀತಿಯಾಗಿ ಪೆನ್ನು, ಪುಸ್ತಕ ವಿತರಣೆ ಮಾಡುವುದು ಸಂತೋಷದ ಸಂಗತಿ. ಚಂದ್ರಕಾಂತ್ ಅವರು ಬಡ ಮಕ್ಕಳಿಗೆ ಈ ರೀತಿಯಾಗಿ ಸಹಾಯ ಮಾಡ್ತಾರೆ ಎಂಬುದು ನಮಗೆ ಸಂತೋಷದ ವಿಷಯವಾಗಿದೆ. ಅಲ್ಪಸಂಖ್ಯಾತರ ಸಂಸ್ಥೆ ಬಹಳ ಕಡಿಮೆ ಮಟ್ಟದಲ್ಲಿ ನಾವು ನೋಡುತ್ತೇವೆ. ನಮ್ಮ ಚಂದಾಪುರ ಪಟ್ಟಣದಲ್ಲಿ ಇಂತಹ ಒಂದು ಸಂಸ್ಥೆ ಪ್ರಾರಂಭಿಸಿದ್ದು ಒಳ್ಳೆಯ ಸಂಗತಿ. ನಿಮ್ಮ ಸಂಸ್ಥೆಗೆ ನನ್ನಿಂದ ಯಾವುದೇ ಅಧಿಕಾರಿಗಳಿಗೆ ಹೇಳಿಸಿ ಧನ ಸಹಾಯ ಮಾಡಿಸುತ್ತೇನೆ ಎಂದು ಹೇಳಿದರು. ರಾಜೇಂದ್ರ ಪ್ರಸಾದ್ ರಿಪೋರ್ಟರ್ ಅವರೇ, ನನ್ನ ಜೊತೆ ಬಂದಿದ್ದ ಜಿಯಾವುದ್ದೀನ್ ಸಾಹೇಬ್ರೆ, ನಮ್ಮ ಕೋಲಕ್ಕಲ್ಲಿ ಆಕಾಶ್ ಅವರೇ, ಇಲ್ಲಿ ನಡೆದ ಮಕ್ಕಳೇ, ತಾಯಿಂದರೆ ಭಾಳ ಸಂತೋಷ ಆಗ್ತದೆ. ಯಾವಾಗ ಲಾಸ್ಟ್ ಟೈಮ್ ನಾ ಬಂದಿದ್ದ ಅವಾಗ ಭಾಳ ದೊಡ್ಡ ಕೆಲಸ ಆಗಿದೆ. ಬಹಳಷ್ಟು ಮಂದಿ ಬಲ್ಲಿ ದುಡ್ಡು ಇರ್ತವ, ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ದಾಗ ಇರ್ತದ, ಆಸ್ತಿ ಇರ್ತದ, ಮನ್ಸಿರಲ್ಲ. ಬಟ್ ಅದು ಮಾಡ್ಬೇಕಂದ್ರೆ ಬಿ ದೇವ್ರ ಇಚ್ಛಾ ಇರ್ಬೇಕು. ಯಾರಿಗೆ ಸೆಲೆಕ್ಟ್ ಮಾಡ್ತಾರ ಇಂಥ ಕೆಲ್ಸಕ್ಕೆ ಆ ದೇವ್ರ ಮೇಲೆ, ಯೇಸು ಕ್ರಿಸ್ತ ಆಗಲಿ, ಅಲ್ಲ ಆಗಲಿ, ಮಹಾತ್ಮ ಬಸವೇಶ್ವರ ಆಗಲಿ, ಅಂಬೇಡ್ಕರ್ ಆಗಲಿ, ಅವ್ರು ಯಾರಿಗಾನ ಒಬ್ಬರು ಸೆಲೆಕ್ಟ್ ಮಾಡ್ತಾರೆ ಇಂಥ ಕೆಲಸ ತಗೋಬೇಕಂತ. ಅಂಥದ್ದಾಗ ಚಂದ್ರಕಾಂತ್ ಪಾಸ್ಟರ್ ಅವ್ರ ಥ್ರೋ ಕೆಲಸ ಮಾಡಬೇಕು, ಬಡವ್ರ ಬಗ್ಗೆ ಹೋಗ್ಬೇಕು, ಬಡವ್ರ ಮಕ್ಕಳಿಗೆ ಏನಾರ ಮಾಡ್ಬೇಕಂತ ಸಹಾಯ ಮಾಡ್ಬೇಕಂತ ಕಲಿಸಿ ಅವ್ರು ಮುಂದೆ ಬರ್ತಾ ಇದ್ದಾರೆ. ಅವ್ರು ಟ್ರಸ್ಟ್ ಮಾಡ್ಯಾರ. ಆ ಟ್ರಸ್ಟ್ ಒಳ್ಳೆ ಟ್ರಸ್ಟ್ ಅದ. ಅವ್ರು ಹೇಳ್ತಾ ಇದ್ದಾರ, ವರ್ಷಕ್ಕೆ ಒಂದ್ಸಲ ನೀವು ಎಡಿಟ್ ಮಾಡ್ಕೊತಾ ಇರ್ತಾರೆ. ಎಡಿಟ್ ಕಂಪಲ್ಸರಿ ಮಾಡ್ರಿ. ನಮ್ದು ದೊಡ್ಡ ಮೈನಾರಿಟಿ ಇದು ಅದ, ಡಿಪಾರ್ಟ್ಮೆಂಟೇ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್. ನಾವು ಲಾಸ್ಟ್ ಯಾವಾಗ ಜಾಧವ್ ಸಾಹೇಬ್ MLA ಇದ್ದಾಗ, ದೊಡ್ಡ ಜಾಧವ್ ಸಾಹೇಬ್ ಈ ಚರ್ಚ್ಗ ಆ ಚರ್ಚ್ಗ ಚೆನ್ನಾಗಿ ಚರ್ಚ್ಗ 50-50 ಲಕ್ಷ ಒಂದೊಂದು ಕೋಟಿ ಮಾಡಿ ಕೊಟ್ಟಿರೋದು ಇದು ಉದಾಹರಣೆ ಅಲ್ಲ. ಇಲ್ಲಿ ಮುಂದೆ ಇದೆ, ಈ ಸಾಲಿಗೆ ಎಲ್ಲ ಮಾಡಿದ್ವಿ. ನೀವು ಬಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಂಗೆ ಏನೋ ಇದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಮ್ಯಾಲ ಜಾಯಿಂಟ್ ಡೈರೆಕ್ಟರ್ ಅದ, ಸೆಕ್ರೆಟರೀಸ್ ಅದ, ನಿಮ್ದು ಏನ್ ಮಾಡ್ಲಕ್ ಸಾಧ್ಯ ಅದ ನಿಮ್ಮ ಕಡೆಯಿಂದ ಅಂತ ಏನಾರ ಕೋರ್ಸಸ್ ಅದ, ಕಂಪ್ಯೂಟರ್ ಟ್ರೈನಿಂಗ್ ಅದ ಅಂತ ನೀವು ಬಡವ್ರ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ಲಾಕ್ಬೇಕ. ಅದು ಏನಾರ ಅವ್ರು ಇದು ಮಾಡ್ತಾರೆ, ಫಂಡ್ ಮಾಡ್ತಾರ, ನೀವು ಚಲೋ ಮಾಡಿ ವಾಪಸ್ ಕೊಟ್ರೆ ಇನ್ನೂ ಹೆಚ್ಚು ಮಾಡ್ತಾರ. ಇಂಥ ಬಹಳಷ್ಟು ಸ್ಕೀಮ್ಸ್ ಇದೆ. ಆ ಸ್ಕೀಮ್ಸ್ಗಳು ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಅದು ನಮ್ದು ಟ್ಯಾಕ್ಸ್ಲಿಂದ ಆಗ್ಯದ, ನಮ್ಮ ಟ್ಯಾಕ್ಸ್ಲಿಂದ ಆಗ್ತದೆ, ಯಾರ್ದು ದಯಾಲಿಂದ ಅದರ್ಲಿಂದ ಇಲ್ಲ. ನಮ್ದು ರೈಟ್ಸ್ ಅದ. ನಮ್ಮ ಮೈನಾರಿಟಿಂದ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಜೈನ್ಸ್ ಆಗಲಿ, ಎಲ್ಲ ಸಮಾಜಕ್ಕೆ ಒಂದೊಂದು ಟ್ರಸ್ಟ್ ಅದ, ಕಾರ್ಪೊರೇಷನ್ಸ್ ಅದ. ಅವರಿಗೆ ನಾವು ಯೂಸ್ ಮಾಡ್ಕೊಂಡು ಬಳಸ್ಕೋಬೇಕು. ಒಳ್ಳೆ ಮಂದಿ ಬಂದರೆ ಚಲೋ ಆಗ್ತದೆ. ಯಾಕಂದ್ರೆ ಅದು ಮನ್ಯಾಗ ಇರಲ್ಲ, ಅದು ಫಂಡ್ ಬಿ ಇರಲ್ಲ. ಬಹಳಷ್ಟು ಮಿಸ್ಯೂಸ್ ಮಾಡೋರು ಬಿ ಬಂದು ಬಹಳಷ್ಟು ತೆಗೆದು ಹೋಗ್ತಾರ. ಅದಕ್ಕಿಂತ ಒಳ್ಳೆಯವ್ರು ಬಂದ್ರೆ, ಒಳ್ಳೆ ಕೆಲಸ ಮಾಡೋರು ಬಂದ್ರೆ ಅವ್ರಿಂದ ನಮ್ಮ ಸಮಾಜಕ್ಕೆ ಎಲ್ಲ ಮಕ್ಕಳಿಗೆ ಚಲೋ ಆಗ್ತದೆ ಅಂತ ಬಹಳ ನಮ್ಮ ಉದ್ದೇಶ ಅದ. ಈಗ ಮುಂದೆ ಹಿಂಗೆ ಇದ್ರೆ ಒಂದು ತಿಂಗಳು ಮೊದಲೇ ಏನಾರ ಹೇಳ್ತೀವಿ ಇದ್ರ ಬಗ್ಗೆ. ನಮ್ಲಿಂದ ಫೈನಾನ್ಸ್ ಆಗಿಲ್ಲ ಅಂದ್ರೆ ನಾವು ಮಾತಾಡ್ತೀನಿ ಕೆಲವರಿಗೆ, ಅವ್ರಿಗೆ ಹೇಳ್ತೀನಿ, ಅವ್ರು ನಿಮ್ಗೆ ಫೈನಾನ್ಸ್ ಮಾಡ್ತಾರ, ಏನಾರ ಹೆಲ್ಪ್ ಮಾಡ್ತಾರ. ಯಾಕಂದ್ರೆ ನಮ್ದು
ನಮ್ಮ ಜವಾನ ಯಾರಿಗೆ ಹೇಳಿದ್ರೆ ಅದು ವಾಪಸ್ ಬರಲ್ಲ. ಅಂಥವ್ರಿಗೆ ದಾನಿಗಳು ಹಾಳ ನಮ್ಗೆ ಗೊತ್ತದ. ಅಂಥ ದಾನಿಗಳಿಗೆ ನಾವು ಹೇಳ್ತಿದ್ದ ದಿನ ಹೆಚ್ಚಿದ್ದು ಒಂದು 100 ಆಗಲಿ 200 ಆಗಲಿ ಮುಂದಿನ ಸಲ ನೀವು ಹೇಳ್ರಿ, ಎಲ್ಲರೂ ಕಲ್ತು ನಾವೆಲ್ಲ ನಿಮ್ ಸಹಾಯ ಮಾಡಿ, ನಿಮ್ದಿಲ್ಲ ನಮ್ಮ ಸಮಾಜಕ್ಕೆ ಸಹಾಯ ಮಾಡಬೇಕಾಗ್ತದೆ. ಸಹಾಯ ನಿಮ್ಗೇನು ಮಾಡತ್ತೀವಿ, ನಮ್ಮ ಸಮಾಜಕ್ಕೆ ಆಗಿ ಮುಂದೆ ಬರೋದು. ಈ ಕ್ರಿಶ್ಚಿಯನ್ ಮಿಷನರೀಸ್ ನಾವು ನಮ್ಮ ದೇಶದಾಗ ಕ್ರೈಸ್ತರು ಬಹಳ ದೊಡ್ಡ ಇವತ್ತು ಇದು ಸಾರಾ ಏನು ಟ್ರಸ್ಟ್ ಇದೆ, ಇದು ಒಳ್ಳೆ ಬಡ ಮಕ್ಕಳಿಗಾಗಿ ಆಯೋಜನೆ ಮಾಡಿರುವಂತ ಟ್ರಸ್ಟ್. ಇದು ಒಳ್ಳೆಯ ಸಂಗತಿ. ಯಾಕಂದ್ರೆ ಈಗೆಲ್ಲ ಬಡ ಮಕ್ಕಳಿಗೆ ಓದಿಸೋದು ಕಷ್ಟಕರವಾಗಿದೆ. ಅಂಥದಕ್ಕೆ ಇವರು ಮುಂದಾಗಿ ಏನು ಮಕ್ಕಳನ್ನು ಬಡ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಆದಷ್ಟು ಏನು ಬೇಕಾದಂತ ಕೊರತೆ ಇರುವಂತ ವಸ್ತುಗಳನ್ನು ಅವರನ್ನು ನೀಗಿಸುವಂತ ವ್ಯವಸ್ಥೆ ಮಾಡ್ತಾರಲ್ಲ, ಅದು ಒಳ್ಳೆಯ ಒಂದು ಸಂಗತಿ ಅಂತ ನಾವು ಹೇಳಬಹುದು. ಯಾಕಂದ್ರೆ ನಾನು ಕೂಡ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ನಲ್ಲಿ ಏನು ಕಷ್ಟ ಕಾರ್ಪಣ್ಯ ಇರುತ್ತೆ ಅಂತ ನನಗೂ ಗೊತ್ತಿದೆ. ಯಾಕಂದ್ರೆ ನಾನು ಒಂದು ಸ್ಕೂಲ್ ಓನರ್. ಆ ಸ್ಕೂಲ್ ನಡ್ಸ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿನಿ. ಆಮೇಲೆ ಟ್ರಸ್ಟ್ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಬೇಕಾದ್ರೆ ಏನ್ ಕಷ್ಟ ಇದೆ ಅಂತ ನನಗೂ ಗೊತ್ತಿದೆ. ಯಾಕಂದ್ರೆ ಇವರು ಅದನ್ನ ನನಗೆ ಮುಂದೆ ವರ್ಷಕ್ಕೆ ಆಗಲ್ ಮಟ್ಟಿಗೆ ಅದನ್ನ ಬಂದ್ ಮಾಡ್ಕೊಂತೀನಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಏನು ಎಲ್ಲಾ ಸದಸ್ಯರು ಇರ್ತಾರೋ ಅದಕ್ಕೆ ಸಹಕಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸದಸ್ಯರ ಸಹಕಾರ ಇದ್ರೆ ಅಧ್ಯಕ್ಷರು ಏನ್ ಮಾಡಕ್ಕಾಗಲ್ಲ, ನಾನು ಕೂಡ ಏನ್ ಮಾಡಕ್ಕಾಗಲ್ಲ ಮಟ್ಟಿಗೆ ನಮ್ಮ ಟ್ರಸ್ಟ್ಗಳು ನಾವೇನ್ ಮಾಡ್ತಂದ್ರೆ ಮುಟ್ಕುಗೊಳಿಸಿದ್ದೇವೆ. ಯಾಕಂದ್ರೆ ನಮಗೂ ಬಹಳಷ್ಟು ಆಸೆ ಇದೆ, ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ಬೇಕು, ಬಡ ಮಕ್ಕಳಿಗೆ ಸಹಕಾರ ನೀಡಬೇಕು. ಎಲ್ಲಾ ರೀತಿ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸದಸ್ಯರು ಜೊತೆಗೆ ಮಕ್ಕಳ ಒಂದು ಕೊರತೆ ಕೂಡ ಕಂಡು ಬಂದಾಗ ಈ ರೀತಿ ಸಮಸ್ಯೆ ಆಗಿ ಬರುತ್ತೆ. ಸರ್ ಅವ್ರಿಗೆ ನಾ ಹೇಳ್ತೀನಿ, ಈಗಾಗಲೇ ರಾಜೇಂದ್ರ ಪ್ರಸಾದ್ ಹೇಳಿದ್ದಾರೆ ನಮ್ಮಿಂದ. ಯಾಕಂದ್ರೆ ಪತ್ರ ಒಂದು ಒಳ್ಳೆಯ ಕಾರ್ಯ 3ನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹಾರ್ದಿಕ ಅಭಿನಂದನೆ. ತಾವು ಜೋರಾಗಿ ಚಪ್ಪಾಳೆ ಕೊಡ್ತಾರೆ. ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಏನಂದ್ರೆ ಸರ್ ಫಾದರ್ ಅವರು ಬಡ ಮಕ್ಕಳಿಗೆ ಯಾವುದೇ ರೀತಿಯಾದ ಶಿಕ್ಷಣಕ್ಕೆ ತೊಂದರೆ ಆಗದಂತೆ, ತಮಗೆಲ್ಲ ಗೊತ್ತಿರುವಂತ ಈಗಾಗಲೇ ಎಲ್ಲೂ ದುಬಾರಿ ಆಗಿವೆ, ನೋಟ್ಬುಕ್ ಆಗಿರ್ಬೋದು, ಪೆನ್ ಪೆನ್ಸಿಲ್. ಆದ್ರೆ ಬಡ ಮಕ್ಕಳಿಗೆ ಕುಂದು ಕೊರತೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು, ಕಲಿಯೋಕೆ ಯಾವುದೇ ಶಿಕ್ಷಣ ಕುಂದು ಕೊರತೆ ಆಗಬಾರ್ದು ಅಂತ ಅವ್ರ ಸಂಸ್ಥೆಯಿಂದ ನಿರಂತರವಾಗಿ 3ನೇ ವರ್ಷ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡೋದು ತುಂಬಾ ಶ್ಲಾಘನೀಯವಾದದ್ದು. ಇಂಥ ಒಳ್ಳೆ ಕೆಲಸಕ್ಕೆ ಇನ್ನು ಮುಂದೆ ನಮ್ಮ ವರದಿಗಾರರ ವತಿಯಿಂದ ಹಾಗೂ ನಮ್ಮ ಸಮಾಜದ ಮುಖಂಡರು, ವಿವಿಧ ಸಮಾಜದ ಮುಖಂಡರುಗಳು ಕೂಡ ನಾವು ವಿನಂತಿ ಮಾಡಿ ಫಾಸ್ಟರ್ ಚಂದ್ರಕಾಂತ್ ಸರ್ ಅವರಿಗೆ ಸಹಾಯ ಮಾಡಲು ಸಂಪೂರ್ಣವಾದ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.